ಪುರಸಭೆ ನೋಟಿಸ್ನಲ್ಲಿ ದಿನಾಂಕ ಬದಲಾವಣೆ. ಅಲಂಕಾರವಿಲ್ಲದೆ ಬಿಕೋ ಎಂದ ಕನ್ನಡ ಸಾಹಿತ್ಯ ಭವನ. ಕನ್ನಡ ಸಾಹಿತ್ಯ ಭವನದ ಮೇಲೆ ಕನ್ನಡ ಬಾವುಟ ಹಾರಿಸದ ಕಾರಣ ಸಾರ್ವಜನಿಕರಲ್ಲಿ ಬೇಸರ. ಮುಸ್ಲಿಂ ಸಮುದಾಯಕ್ಕೆ ಆಹ್ವಾನ ಇಲ್ಲವೆಂದು ಸಾಮಾಜಿಕ ಜಾಲತಾಣಗಳಲ್ಲಿ ಆಕ್ರೋಶ. ಹಿರಿಯ ಸಾಹಿತಿಗಳಿಗೆ ಸರಿಯಾದ ಗೌರವ ಇಲ್ಲ ಅಂತ ಅಸಮಾಧಾನ. ಸಮ್ಮೇಳನದಲ್ಲಿ ಜಿಲ್ಲಾ ಮಟ್ಟದ ಅಧಿಕಾರಿಗಳ ಗೈರು. ಉದ್ಘಾಟನೆ ಬಳಿಕ ಖಾಲಿ ಕುರ್ಚಿಗಳು ಕಂಡು ಕಾರ್ಯಕ್ರಮದಲ್ಲಿ ಜನರ ಬೇಸರ. ಕೊರಟಗೆರೆಯಲ್ಲಿ ನಡೀತಾ ಇರುವ 2ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಇದೀಗ ಭಾರೀ ವಿವಾದಕ್ಕೆ ಕಾರಣವಾಗಿದೆ. ಪುರಸಭೆಯ ನೋಟಿಸ್ನಲ್ಲೇ ಸೀಮಿತವಾದ ಸಮ್ಮೇಳನ ಎಂಬ ಆರೋಪ ಕೇಳಿಬರ್ತಾ ಇದೆ. ಅಲಂಕಾರವಿಲ್ಲದೆ ಹಳೆಯ ಕನ್ನಡ ಸಾಹಿತ್ಯ ಭವನ, ಈ ಭವನದ ಮೇಲೆ ಕನ್ನಡ ಬಾವುಟ ಹಾರಿಸದೆ ಕನ್ನಡಾಂಬೆಗೆ ಅಪಮಾನ ಮಾಡಿದ್ದಾರೆನ್ನುವಂತಹ ಗಂಭೀರ ಆರೋಪ ಕೇಳಿಬಂದಿದೆ. ಕನ್ನಡ ಭವನದ ಒಳಗಿರುವ ದೇಶಪ್ರೇಮಿಗಳ ಭಾವಚಿತ್ರಕ್ಕೆ ಹೂಮಾಲೆ ಹಾಕದೆ ಕಾರ್ಯಕ್ರಮ ನಡೆದಿರುವುದು ಸಾರ್ವಜನಿಕರಲ್ಲಿ ಬೇಸರ ಮೂಡಿಸಿದೆ. ಪಟ್ಟಣದ ಹೊರವಲಯದಲ್ಲಿರುವ ಎಂಜಿ ಪ್ಯಾಲೇಸ್ನಲ್ಲಿ ನಡೀತಾ ಇರುವ ಕನ್ನಡ ಸಾಹಿತ್ಯ ಸಮ್ಮೇಳನ ಕಾರ್ಯಕ್ರಮದ ಕುರಿತು ಸಾರ್ವಜನಿಕರಲ್ಲಿ ಬೇಸರ ಮೂಡಿದೆ. ಕನ್ನಡ ಸಾಹಿತ್ಯ ಕಟ್ಟಡದ ಮೇಲೆ ಕನ್ನಡದ ಬಾವುಟ ಹಾರಿಸದೆ ಒಳಗಿರುವ ದೇಶಭಕ್ತರ ಭಾವಚಿತ್ರಗಳಿಗೆ ಹೂಮಾಲೆ ಹಾಕದೆ ಕನ್ನಡಾಂಬೆಯ ಫೋಟೋ ಇಟ್ಟು ಪೂಜೆ ಮಾಡಿರುವುದು ಕನ್ನಡಾಭಿಮಾನಿಗಳಿಗೆ ಅಪಮಾನವಾಗಿದೆ ಎನ್ನಲಾಗ್ತಾ ಇದೆ. ಇನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಮುಸ್ಲಿಂ ಸಮುದಾಯಕ್ಕೆ ಆಹ್ವಾನ ನೀಡಿಲ್ಲ ಎನ್ನುವ ಆರೋಪ ಹೊರಬಿದ್ದಿದ್ದು ಮುಸ್ಲಿಂ ಮುಖಂಡರು ಕೂಡ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಕಾರ್ಯಕ್ರಮದ ಸ್ಪಷ್ಟ ರೂಪುರೇಷೆಗಳಿಲ್ಲದೆ ಹಿರಿಯ ಸಾಹಿತಿಗಳು ಅಸಮಾಧಾನಗೊಂಡಿದ್ದು ಈ ಸಮ್ಮೇಳನದ ಅಧ್ಯಕ್ಷರಾದ ತುಂಬಾಡಿ ರಾಮಯ್ಯ ಅವರಿಗೆ ಸಮರ್ಪಕ ಗೌರವ ನೀಡಿಲ್ಲ ಎನ್ನುವಂತಹ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಜಿಲ್ಲಾ ಮಟ್ಟದ ಅಧಿಕಾರಿಗಳು ಗೈರು ಹಾಜರಾಗಿರುವುದು ಮತ್ತಷ್ಟು ಪ್ರಶ್ನೆಗಳನ್ನ ಎಬ್ಬಿಸಿದೆ. ಪಟ್ಟಣದ ಅಂಗಡಿ ಮಳಿಗೆಗಳಲ್ಲಿ ಅಲಂಕಾರ ಇಲ್ಲದೆ ರಸ್ತೆಗಳಲ್ಲೂ ರಂಗೋಲಿ ಕಾಣದೇ ಇರುವುದು ಕನ್ನಡ ಅಭಿಮಾನಿಗಳ ಕೊರತೆ ಎಂದು ಚರ್ಚೆ ಶುರುವಾಗಿದೆ. ತಾಲೂಕು ಮಟ್ಟದ ಕೆಲ ಅಧಿಕಾರಿಗಳು ಹಾಗೂ ಮುಖಂಡರಿಗೆ ಮಾತ್ರ ಸೀಮಿತವಾದ ಸಮ್ಮೇಳನ ಎಂಬ ಟೀಕೆಯನ್ನೂ ಕೂಡ ಈ ಒಂದು ಕಾರ್ಯಕ್ರಮ ಎದುರಿಸ್ತಾ ಇದೆ. ಉದ್ಘಾಟನೆ ಬಳಿಕವೇ ಖಾಲಿ ಕುರ್ಚಿಗಳು ಕಾಣಿಸಿಕೊಂಡ ದೃಶ್ಯಗಳೂ ಕೂಡ ಗಮನ ಸೆಳೆದಿವೆ. ಒಟ್ಟಾರೆ ಕೊರಟಗೆರೆಯ ಕನ್ನಡ ಸಾಹಿತ್ಯ ಸಮ್ಮೇಳನ ಈಗ ಹಲವು ವಿವಾದಗಳ ಗೂಡಾಗಿ ಪರಿಣಮಿಸಿದೆ.